ಒಂದು ಕೆಲಸ ಏನು ಮಾಡಿ ಬಂದಿಲ್ಲ ನಾವು. ಏನು ಬರೀ ಎಲೆಕ್ಟ್ರಿಷಿಯನ್ ಆಗಿ ಬಂದೀನಿ ಅನ್ಕೊ. ಅಯ್ಯೋ ಪೇಪರ್ ಹಾಕಿದ್ದೀನಿ ಗುರು, ಬಿಜಾಯ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಹಾಂ, ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕೋದು. ನಾನು 4 ಗಂಟೆಗೆ ಹೋಗ್ಬಿಟ್ಟು ಪೇಪರ್ ಜೋಡಿಸ್ಬಿಟ್ಟು ಇನ್ಫೋಸಿಸ್ ಬಸ್ ಬರೋವಲ್ಲ ಎಲ್ಲ ಎತ್ತೆ ಮಂಡ್ಲಾಕದ ಹಿಂಗೆ ಒಂದೊಂದು ಬಸ್ಗೆ ಒಂದು ಬಂಡ್ಲು ಹಿಂಗೆ ಹಾಕಿದೆ ಹಿಂಗೆ. ನೀವೇನು ಮಾಡ್ತಿದ್ದೀವಿ ಒಂದು ಅಯ್ಯೋ ನಾನು ದುಡಿಮೆಗೆ ಹೋಗ್ತಾ ಇರೋದು. ನಾನು ಯಾರಿಗೂ ಹೇಳಿಲ್ಲ ನಾನು ಪೇಪರ್ ಹಾಕ್ತಾ ಇದ್ದೀನಿ ಅಂತ. ಅಲ್ಲಿ 150 ರೂಪಾಯಿ ಕೊಡೋದು ದಿನಕ್ಕೆ. ನಾನು ಸಾಕಲ್ಲ. ಪ್ರೆಸ್ಸಲ್ಲಿ ಏನು ಅಂದರೆ ಕಂಪೋಸಿಂಗ್ ಮಾಡಿ ಟಕ 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 ಅಂತ. ಇವು ಮದುವೆದಾಗಲಿ ತಿಥಿದಾಗಲಿ, ಆಮೇಲೆ ಗೌರ್ಮೆಂಟ್ ಜಾಬ್, ಎನಿ ಗೌರ್ಮೆಂಟ್ ಜಾಬ್ ಅದು ಮಾಡ್ತಾ ಇದ್ದೆ. ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಓನಾಗಿ ಕೆಲಸ ಶುರು ಮಾಡಿದೆ ಎಲೆಕ್ಟ್ರಿಷಿಯನ್ನು. ಒಂದು 3-4 ಮನೆ ಮಾಡ್ತಾ ಇದ್ದೆ. ಒಂದು ಸತಿ ಫ್ರೆಂಡ್ ಮನೆ ಮೇಲ್ಗಡೆ ಮಾಡಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ಕೈ ಕೊಟ್ಬಿಟ್ಟಿದ್ರು ಅವತ್ತು. ನಾನು ಕೆಲಸಗಾರ ಅಲ್ವಾ, ಮಾಡ ಬಿಡ ಅಂತ ಹತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಹಿಂಗಾಗಿ ಅದು ಸ್ಲಿಪ್ ಆಗಿ ಡಬ್ಬ ಅಂತ ಬಿದ್ದೆ ಕೆಳಗಡೆ. ಬಿದ್ದ ತಕ್ಷಣ ಈ ಕೈ ಪ್ರೆಸ್ ಆಗ್ಬಿಡ್ತು, ಇಲ್ಲಿ ಕ್ರಾಕ್ ಆಗೋಯ್ತು. ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ, ನನಗೇನೋ ಆಗಿದೆ ಅಂತ. ಅಲ್ಲಿವರೆಗೂ ಮೂಳೆ ಮುರ್ತ ಅಂದ್ರೇನು ಅವೆಲ್ಲ ಏನೂ ಗೊತ್ತಿಲ್ಲ ನನಗೆ. ಏನೋ ಆಗ್ತಾ ಇದೆ, ಅಳಬೇಕು ಅಂತ ಅನಿಸ್ತಾ ಇದೆ. ಕೆಲಸ ಮುಗಿಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಗೃಹಪ್ರವೇಶ ಅವ್ರ ಮನೆ ನಾಡಿದ್ದು. ಆಗ್ತಾಯಿಲ್ಲ ನನ್ನ ಕೈಲಿ. ನನ್ನ ಫ್ರೆಂಡ್ ಬಂದ, ಏನೋ ಅಂದ. ಹಿಂಗೇನೋ ಆಗಿದೆ, ಕೈ ಚಿಕ್ಕಾಪುಟ ನೋಯ್ತಾ ಇದೆ, ಆಗ್ತಾಯಿಲ್ಲ ಕೊಡೋ ಅಂದರೆ ಬಾಬಾ ತೊತ್ತು ಅಂದ. ಸೀದಾ ಕರ್ಕೊಂಡು ಮನೆ ಬಿಟ್ಬಿಟ್ಟು ಅವ್ನು ಬೇಗ ಮುಗಿಸ್ಬಿಡಪ್ಪ ಅಂತ ಹೊಟ್ಟೋದ. ಇವನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಬಂದಿದ್ದ. ಅವಾಗ ನಮ್ಮ ಅಣ್ಣ ಕರ್ಕೊಂಡೋದ ಹಾಸ್ಪಿಟ್ಲಿಗೆ.